ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ಸ್ ವತಿಯಿಂದ 2 ದಿನಗಳ ಚಾಕೊಲೇಟ್ ಹಬ್ಬ ಮೇ 21 ಮತ್ತು 22ರಂದು ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ನಲ್ಲಿ ಆಯೋಜಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಸಂಯೋಜಕರಾದ ಪ್ರಕಾಶ್ ಕೆ ಅವರು, ದೇರಳಕಟ್ಟೆಯ ಕ್ಯಾಂಪಸ್ನಲ್ಲಿ ಕಳೆದ 10 ವರ್ಷಗಳಿಂದ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಕಳೆದ 5 ವರ್ಷಗಳಿಂದ BA ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಪಠ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಕೋವಿಡ್ನಿಂದಾಗಿ ಈವೆಂಟ್ ಅನ್ನು ಆಯೋಜನೆ ಮಾಡಲು ಸಾಧ್ಯವಾಗಿಲ್ಲ. ಈಗ ಮತ್ತೊಮ್ಮೆ ಚಾಕೊಲೇಟ್ ಫೆಸ್ಟ್ ಅನ್ನು ಆಯೋಜನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ವರ್ಷದಿಂದ ನಾವು ದೇರಳಕಟ್ಟೆ ಕ್ಯಾಂಪಸ್ಸಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಅದರ ಜೊತೆಗೆ ಈ ಕಮ್ಯುನಿಕೇಷನ್ ಬಗ್ಗೆ ಒಂದೆರಡು ವಿಚಾರ ಹೇಳಬೇಕು ಅಂದರೆ, ನಮ್ಮಲ್ಲಿ ಕೆಲವು ಸಬ್ಜೆಕ್ಟ್ಗಳಿದ್ದಾವೆ. ಫೋಟೋಗ್ರಫಿ ಇದೆ, ಅಡ್ವರ್ಟೈಸ್ಮೆಂಟ್ ಇದೆ, ನ್ಯೂಸ್ ಪೇಪರ್ ಡಿಸೈನ್ ಇದೆ. ಇದರ ಮುಂತಾದ ಸಬ್ಜೆಕ್ಟ್ ಮೇಲೆ ನಮ್ಮ ತರಗತಿಗಳು ನಡೀತಾ ಇರ್ತವೆ. ಆ ತರಗತಿಗಳು ತುಂಬ ಪ್ರಾಕ್ಟಿಕಲ್. ಈಗ ನ್ಯೂಸ್ ಪೇಪರ್ ಅಂದರೆ ಅವ್ರು ನ್ಯೂಸ್ ಪೇಪರ್ ಡಿಸೈನ್ ಮಾಡ್ತಾರೆ, ಪ್ರಿಂಟ್ ಮಾಡ್ತಾರೆ. ಫೋಟೋಗ್ರಫಿ ಅಂದರೆ ಹೋಗಿ ಫೋಟೋ ಶೂಟ್ ಮಾಡ್ತಾರೆ, ವಿಡಿಯೋ ಫಿಲ್ಮ್ ಮೇಕಿಂಗ್ ಅಂದರೆ ಶಾರ್ಟ್ ಫಿಲ್ಮ್ ಮಾಡ್ತಾರೆ. ಆದರೆ ತುಂಬ ಪ್ರಾಕ್ಟಿಕಲ್ ಆಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಈಗ ನಮ್ಮ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ನೀಕೋಗೆ 10 ವರ್ಷ ಆಗಲಿಕ್ಕೆ ಬಂತು. ಈ ಸಮಯದಲ್ಲಿ ಸುಮಾರು ಕಳೆದ 5 ವರ್ಷದಿಂದ ಒಂದು 3rd year BA ಸ್ಟೂಡೆಂಟ್ಸ್ ಅವರ ಸಬ್ಜೆಕ್ಟ್ನ ಒಂದು ಅಂಗವಾಗಿ ಚಾಕ್ಲೇಟ್ ಫೆಸ್ಟಿವಲ್ ಅಂತ ಒಂದು ಈವೆಂಟ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಮಾಡ್ತಾರೆ ಅಂದರೆ, ಅವ್ರಿಗೊಂದು ಸಬ್ಜೆಕ್ಟ್ ಇದೆ, ಈವೆಂಟ್ ಮ್ಯಾನೇಜ್ಮೆಂಟ್. ಅದರ ಅಂಗವಾಗಿ ಅವರು ಚಾಕ್ಲೇಟ್ ಫೆಸ್ಟಿವಲ್ ಈವೆಂಟ್ ಅನ್ನು ಆರ್ಗನೈಸ್ ಮಾಡ್ತಾರೆ. ಕಳೆದ 5 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಕೋವಿಡ್ನ ದೆಸೆಯಿಂದಾಗಿ 2 ವರ್ಷ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಮತ್ತೊಮ್ಮೆ ಅದನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಅನಂತರ ವಿದ್ಯಾರ್ಥಿ ಸಂಯೋಜಕರಾದ ಪ್ಲಾನ್ ಡಿಸೋಸಾ ಅವರು ಮಾಹಿತಿ ನೀಡಿ, ಮೇ 21 ಮತ್ತು 22ರಂದು ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ನಲ್ಲಿ ಚಾಕೊಲೇಟ್ ಫೆಸ್ಟಿವಲ್ ಅನ್ನು ಆಯೋಜನೆ ಮಾಡುತ್ತಿದ್ದೇವೆ. ಎಲ್ಲರಿಗೂ ಈ ಇವೆಂಟ್ಗೆ ಬರಲು ಅವಕಾಶವಿದೆ ಎಂದು ಹೇಳಿದರು. Nico's Chocolate Street is event to promote home bakers. Basically, it's a platform provider to all the home bakers in Mangalore. And so far we have got 30 confirmation from the bakers, and they will be present on 21st and 22nd of May at Forum Pizza Mall. The timings of the event will go about 11 AM sharp on 21st May. They are going to begin the inaugural formal function, and then after the inaugural function, the stalls will be open to the audience. Everyone is welcome to be part of the event and support the home bakers and give them a good platform to showcase their talent and promote them through various means. Other than that, we also have we are going to keep a small open mic session where the talents of different students or other people can be part of it. The timings will be from 4:30 onwards till 7 o'clock. So any students or any other people who are really interested to be part of the open mic, they have to pre-register through our Nico Instagram page. The ID is Nico/Nitte. So we have already printed posters, and the QR code is published in a lot of places where the audience can register themselves. This is an opportunity again given to the audience to showcase their talent, and also as part of the entertainment part in the event. ಅನಂತರ ವಿದ್ಯಾರ್ಥಿ ಸಂಯೋಜಕರಾದ ಅಂಕಿತ್ ಶೆಟ್ಟಿ ಮಾತನಾಡಿ, ಈ ಕಾರ್ಯಕ್ರಮವು ಮಂಗಳೂರು ಮತ್ತು ಸುತ್ತಮುತ್ತಲಿನ ಸ್ಥಳೀಯ ಬೇಕರ್ಗಳನ್ನು ಉತ್ತೇಜಿಸಲು ಮತ್ತು ಅವರಿಗೆ ಉತ್ತಮ ಬ್ರ್ಯಾಂಡ್ ಮತ್ತು ಮಾರುಕಟ್ಟೆ ಮೌಲ್ಯ ಹೆಚ್ಚಿಸಲು ಸಹಾಯ ಮಾಡ್ತಾ ಬಂದಿದೆ ಎಂದು ಹೇಳಿದರು. Mentioned this chocolate festival is also to promote women bakers in the city. So we'll have our chief guest would be Chef Shriya Shetty. She is the co-founder of Buco, which is called Buttercream Company, which is in the Avatar Hotel. So she'll be our chief guest for the function. And also mentioned we'll have a lot of variety of chocolate and baked products, from brownies to fudges, and also chocolate other chocolate products such as chocolate scrubs and various other shampoos and stuff. So please be there and enjoy those 2 days. ಈ ಕಾರ್ಯಕ್ರಮವು ಮೇ 21ರಂದು ಬೆಳಗ್ಗೆ 11 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿಯವರು ವಹಿಸಲಿದ್ದಾರೆ. ಶರತ್ ಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.